ನಾವಿಲ್ಲಿ ಎಂಪ್ಲಾಯಿ ಟ್ರಾನ್ಸ್ಫರನ್ನು ಮಾಡ್ತಾಯಿದ್ದೀವಿ. ಮೊದಲನೇದಾಗಿ ಇನಿಷಿಯೇಟರ್ ಲಾಗಿನ್ ತೊಗೊಂಡು ನಾವು ಟ್ರಾನ್ಸ್ಫರ್ ಮಾಡ್ಯೂಲ್ನ ತೊಗೊಂಡು ಟ್ರಾನ್ಸ್ಫರ್ ಇನ್ನ ಮಾಡ್ಕೋಬೇಕು. ಇಲ್ಲೇ ಪೆಂಡಿಂಗ್ ಲಿಸ್ಟ್ನಲ್ಲಿ ಟ್ರಾನ್ಸ್ಫರ್ ಔಟ್ ಆದಮೇಲೆ ಇಲ್ಲೇ ಇನಿಷಿಯೇಟರ್ ಲಾಗಿನ್ಯಾಗ ಪೆಂಡಿಂಗ್ ಲಿಸ್ಟ್ ತೋರಿಸುತ್ತೆ. ಇಲ್ಲೇ ನೀವು ಯಾವ ದಿನ ರಿಪೋರ್ಟಿಂಗ್ ಆಗಿರ್ತೀರೋ ಆ ದಿನಾಂಕವನ್ನು ಹಾಕಬೇಕು. ಇಲ್ಲೇ 1ನೇ ತಾರೀಕು ಅಂತ ಹಾಕ್ತಾಯಿದ್ದೀನಿ ನಾನು. ಇಲ್ಲಿ ನಿಮ್ಮದು ಜಾಯ್ನಿಂಗ್ ಲೆಟ್ರನ್ನ ಹಾಕ್ಕೋಬೇಕಿರುತ್ತೆ. ನಾನು ಇಲ್ಲಿ ಜಾಯ್ನಿಂಗ್ ಲೆಟ್ರನ್ನ ಸೆಲೆಕ್ಟ್ ಮಾಡ್ತಾಯಿದ್ದೀನಿ. ಅದು 5 MB ಒಳಗೆ ಇರಬೇಕಾಗುತ್ತೆ. ರಿಕ್ವೆಸ್ಟ್ ಫಾರ್ LPC ಅಂತ ಬರುತ್ತೆ. ಅದನ್ನು ಈಗ ರಿಕ್ವೆಸ್ಟ್ ಕೊಟ್ಟಿದ್ದೀನಿ ನಾನು. ಈಗ LPC ಆಟೋಮೆಟಿಕ್ಕಾಗಿ ಜನರೇಟ್ ಆಗುತ್ತದೆ. ಇದು ಕೇಸ್ ವರ್ಕರ್ ಲಾಗಿನಿಂದ ಅಪ್ರೂವರ್ ಲಾಗಿನ್ಗೆ ಹೋಗಿರುತ್ತೆ. ಈಗ ನಾವು ಇನಿಷಿಯೇಟರ್ ಲಾಗಿನ್ನಿಂದ ವೆರಿಫೈಯರ್ ಲಾಗಿನ್ಗೆ ಇನಿಷಿಯೇಟರ್ನಿಂದ ಟ್ರಾನ್ಸ್ಫರ್ ವೆರಿಫೈಯರ್ ಲಾಗಿನ್ನ ತಗೋಬೇಕು. ಇಲ್ಲಿ ಬಂದಿದೆ ನೋಡಿ. ಆಗಲ್ಲ ನಾನು ಮಾಡಿದ್ನೆಲ್ಲ ಇನಿಷಿಯೇಟರ್ ಲಾಗಿನ್ನಿಂದ ವೆರಿಫೈಯರ್ ಲಾಗಿನ್ಗೆ ಬಂದಿದೆ. ಇಲ್ಲಿ ಆ್ಯಕ್ಷನ್ ಬಟನ್ನು ಸೆಲೆಕ್ಟ್ ಮಾಡ್ಕೋಬೇಕು. ಈಗ ನಾವು ಮಾಡಿದ್ದು ಸರಿ ಇದ್ದರೆ ಅಕ್ಸೆಪ್ಟ್ ಮಾಡಬೇಕು, ಇಲ್ಲ ರಿಜೆಕ್ಟ್ ಮಾಡಬೇಕು. ಇಲ್ಲಿ ಅಪ್ರೂವರ್ ನಾನು ಇಲ್ಲಿ ಅಪ್ರೂವ್ಡ್ ಅಂತ ಹಾಕಿದ್ದೀನಿ. ಅಪ್ರೂವ್ಡ್ ಹಾಕಿ ಸಬ್ಮಿಟ್ನ ಕೊಡಬೇಕು. ಇದು ಅಪ್ರೂವರ್ ಲಾಗಿನ್ಗೆ ಹೋಗಿರುತ್ತೆ. ಈ ಅಪ್ರೂವರ್ ಲಾಗಿನ್ನಿಂದ ನಾವು ಯಾವ ರೀತಿ ಮಾಡೋದನ್ನು ತೋರಿಸ್ತೀನಿ ನೋಡಿ. ಈಗ ಲಾಗೌಟ್ ಮಾಡಿಕೊಂಡು ಅಪ್ರೂವರ್ ಲಾಗಿನ್ನ ಇನ್ ಮಾಡ್ಕೋಬೇಕು. ಈಗ ಅಪ್ರೂವರ್ ಲಾಗಿನ್ನ ಓಪನ್ ಮಾಡಿಕೊಂಡು ಈಗ ಸೇಮ್ ಟ್ರಾನ್ಸ್ಫರ್ ಮೆನುನ ಓಪನ್ ಮಾಡ್ಕೋಬೇಕು. ಟ್ರಾನ್ಸ್ಫರ್ ಮೆನು ಒಳಗೆ ಇಲ್ಲಿ ಬಂದಿದೆ ನೋಡಿ. ಈಗ ನಾವು ಇನಿಷಿಯೇಷನ್ ಮಾಡಿ ವೆರಿಫೈರ್ ಮಾಡಿದ ಮೇಲೆ ಇಲ್ಲೇ ಅಪ್ರೂವರಲ್ಲಿ ಇನ್ ಪ್ರೋಗ್ರೆಸ್ ಅಂತ ಇರುತ್ತೆ. ಇದಾಗ ಆ್ಯಕ್ಷನ್ ಬಟನ್ನ ತೊಗೊಂಡು ಇಲ್ಲಿ ನಾವು ಎಕ್ಸೆಪ್ಟ್ ಅಂತ ಕೊಡಬೇಕು. ಇಲ್ಲೇ ಸೇಮ್ ಅಪ್ರೂವ್ಡ್ ಅಂತ ಕೊಟ್ಟು ಸಬ್ಮಿಟ್ ಕೊಡಬೇಕು. ಸಬ್ಮಿಟ್ ಕೊಟ್ಟಾದಮೇಲೆ LPC ಏನೈತಿ ಇನಿಷಿಯೇಟರ್ ಲಾಗಿನ್ನಲ್ಲಿ ಬರುತ್ತೆ. ಈಗ ಅದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.